ನನ್ನ ಅಮ್ಮನ ಬಗ್ಗೆ ಯಾರು ಕೆಟ್ಟದ ಕಮೆಂಟ್ ಮಾಡಬೇಡಿ ಅಂತ ಅಮ್ಮನ ಬಗ್ಗೆ ಭಾವುಕ ಪೋಸ್ಟ್ ಮಾಡಿದ್ದಾರೆ ಪವಿತ್ರ ಗೌಡ ಅವರ ಮಗಳು ಖುಷಿ. ಈಗಾಗಲೇ ಸೋಷಿಯಲ್ ಮೀಡಿಯಾದಾದ್ಯಂತ ಪವಿತ್ರ ಗೌಡ ಅವರ ವಿರುದ್ಧ ಒಂದಿಷ್ಟು ಚರ್ಚೆಗಳಿದೆ. ದರ್ಶನ್ ಜೈಲಿಗೆ ಹೋಗೋದಕ್ಕೆ, ದರ್ಶನ್ ಜೀವನದಲ್ಲಾಗಿರುವ ಈ ಅನಿರೀಕ್ಷಿತ ಘಟನೆಗಳಿಗೆಲ್ಲ ಪವಿತ್ರ ಗೌಡಳೇ ಕಾರಣ ಅನ್ನುವ ಹಲವು ಮಾತುಗಳ ನಡುವೆ ನಿಮಗೆ ಅವಳ ಕಷ್ಟ, ಅವಳು ನಡೆದು ಬಂದ ಹಾದಿ ಗೊತ್ತಿಲ್ಲ, ದಯವಿಟ್ಟು ಯಾರು ಅವಳಿಗೆ ನೋವು ಮಾಡಬೇಡಿ ಅಂತ ಅಮ್ಮನ ಪರವಾಗಿ ಮಗಳು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕ್ಕೊಂಡಿದ್ದಾಳೆ. ಯಾರು ಏನೇ ಹೇಳಿದ್ರು ಅಮ್ಮನೇ ನನ್ನ ಹೀರೋ, ಎಷ್ಟೇ ಆದರೂ ತಾಯಿ ತಾಯಿ ಅಂತ ಖುಷಿ ಗೌಡ ಪೋಸ್ಟ್ ಮಾಡಿದ್ದಾರೆ. ಮಧ್ಯರಾತ್ರಿ ಅಮ್ಮನನ್ನು ನೆನಪು ಮಾಡಿಕೊಂಡು ಪವಿತ್ರ ಗೌಡ ಮಗಳು ಖುಷಿ ಗೌಡ ಸೋಷಿಯಲ್ ಮೀಡಿಯಾದಲ್ಲಿ ಈ ಪೋಸ್ಟ್ ಒಂದನ್ನು ಹಾಕ್ಕೊಂಡಿದ್ದಾರೆ. ಅವಳು ನಡೆದು ಬಂದ ಹಾದಿ ನಿಮಗೆ ಗೊತ್ತಿಲ್ಲ, ಅಮ್ಮನ ಬಗ್ಗೆ ದಯವಿಟ್ಟು ನೆಗೆಟಿವ್ ಕಮೆಂಟ್ಗಳನ್ನು ಹಾಕಬೇಡಿ, ಕೆಟ್ಟ ಕೆಟ್ಟ ಕಮೆಂಟ್ಗಳನ್ನು ನನ್ನ ತಾಯಿ ಬಗ್ಗೆ ಮಾಡಬೇಡಿ ಅನ್ನುವ ಪೋಸ್ಟು ಖುಷಿ ಗೌಡ ಅವರ ಸೋಷಿಯಲ್ ಮೀಡಿಯಾ ಹ್ಯಾಂಡಲಿಂದ ಶೇರ್ ಆಗಿದೆ. ಮಧ್ಯರಾತ್ರಿ ಹೊಷ್ಟೊತ್ತಿಗೆ ಈ ಒಂದು ಪೋಸ್ಟ್ ಶೇರ್ ಆಗಿರೋದು. ಹಾಗಾಗಿ ಸಾಮಾನ್ಯವಾಗಿ ತಾಯಿ ಮೇಲೆ ಆಗ್ತಾ ಇರುವಂಥ ಅಥವಾ ತಾಯಿ ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸ್ತಾ ಇರುವಂಥ ಕಮೆಂಟು ಮಗಳಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ಘಾಸಿ ಮಾಡಿದೆ. ಹಾಗಾಗಿ ಒಂದು ದೊಡ್ಡ ಸಂದೇಶವನ್ನು ಹೊಸ ವರ್ಷದ ಈ ಸಂದರ್ಭದಲ್ಲಿ ಖುಷಿ ಗೌಡ ಪವಿತ್ರ ಗೌಡ ಅವರ ಮಗಳು ಹಾಕಿದ್ದಾರೆ. ಅದರಲ್ಲೊಂದು ವಾಕ್ಯ ಹೇಳ್ತಾರೆ, ಅವ್ರು ಏನೇ ಆಗಿದ್ರು ನನ್ನ ತಾಯಿ ತಾಯಿನೇ, ನನ್ನ ತಾಯಿನೇ ನನಗೆ ಹೀರೋ, ಅವಳು ನನ್ನ ತಂದೆ ರೀತಿಯಲ್ಲಿ, ನನಗೆ ಅವಳೇ ಹೀರೋ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಅವ್ರು ನಡೆದು ಬಂದಿರುವ ಹಾದಿ ಬಗ್ಗೆ ನಿಮಗೆ ಯಾರಿಗೂ ಗೊತ್ತೇ ಇಲ್ಲ, ಹಾಗಾಗಿ ಅದ್ರ ಬಗ್ಗೆ ಸುಮ್ಮನೆ ಅಲ್ಲಸಲ್ಲದ ಮಾತುಗಳನ್ನು ಆಡಬೇಡಿ ಅನ್ನೋ ಮಾತುಗಳನ್ನು ಪವಿತ್ರ ಗೌಡ ಮಗಳು ಖುಷಿ ಹೇಳ್ಕೊಂಡಿದ್ದಾಳೆ. ಮಕ್ಕಳಿಗೆ ಏನಿದ್ರು ತಾಯಿ ದೇವರೇನೆ, ಆದರೆ ತಾಯಿ ಏನು ಮಾಡ್ತಾರೆ ಅನ್ನೋದನ್ನ ಯೋಚನೆ ಮಾಡ್ಕೊಂಡು ಮಾಡಬೇಕಿತ್ತು ಅನ್ನೋದು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಇದೇ ಪೋಸ್ಟಿಗೆ ಬಂದಿರೋ ಕಮೆಂಟ್ಗಳಲ್ಲಿ ಕೆಲವು. ಸುಷ್ಮಿತಾ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ಸುಷ್ಮಿತಾ, ಖುಷಿ ಗೌಡ ಅವರ ಮಧ್ಯರಾತ್ರಿಯ ಪೋಸ್ಟ್ ಭಾಳ ಸುದೀರ್ಘವಾದಂಥ ಪೋಸ್ಟು, ಏನೇನನ್ನು ಬರ್ಕೊಂಡಿದ್ದಾರೆ ಖುಷಿ ಗೌಡ? ಏನು ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿ ಅಂದರೆ ಅದು ಪವಿತ್ರ ಗೌಡ. ಸರಿಸುಮಾರು 7 ತಿಂಗಳ ಕಾಲ ಜೈಲು ಶಿಕ್ಷೆಯನ್ನು ಅನುಭವಿಸಿ ಈಗ ಕಳೆದ 15 ದಿನದಿಂದ ಅಷ್ಟೇ ರಿಲೀಸ್ ಆಗಿ ಮನೆಗೆ ಬಂದಿದ್ದಾರೆ. ಆದರೆ ಈ ನಡುವೆ ಕಳೆದ 7 ತಿಂಗಳಿಂದಲೂ ಕೂಡ ಸತತವಾಗಿ ಒಂದು ಕಡೆ ದರ್ಶನ್, ಮತ್ತೊಂದು ಕಡೆ ಪವಿತ್ರ ಗೌಡ ಬಗ್ಗೆ ಅಂದರೆ ದರ್ಶನನ್ನು ಬಿಟ್ಬಿಡಿ ಅಂತ ಹೇಳಿ, ಅಂದರೆ ದರ್ಶನನ್ನು ಮುಂದೆ ಇರಿಸ್ಕೊಂಡು ಪವಿತ್ರ ಗೌಡಗೆ ಕೆಟ್ಟ ಕೆಟ್ಟ ಕಮೆಂಟ್ಸ್ಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಕೂಡ ಮಾಡ್ತಾ ಇದ್ರು. ಈ ಒಂದು ವಿಚಾರವೂ ಕೂಡ ಸಾಕಷ್ಟು ವೈರಲ್ಗಳು ಆಗ್ತಾ ಇತ್ತು, ಆ ಒಂದು ಪೋಸ್ಟ್ಗಳಾಗಿರ್ಬೋದು, ಟ್ರೋಲ್ಗಳಾಗಿರ್ಬೋದು. ಆದರೆ ಇದನ್ನೆಲ್ಲ ಗಮನಿಸಿದ ಖುಷಿ ಗೌಡ ಈ ಹಿಂದೆ 7 ತಿಂಗಳಿಂದ ಎಲ್ಲೂ ಕೂಡ ಏನನ್ನೂ ಕೂಡ ಮಾತನಾಡಿರಲಿಲ್ಲ. ಆದರೂ ಕೊನೆಗೂ ಕೂಡ ಈ ಒಂದು ವಿಚಾರವಾಗಿ ಇವಾಗ ಮೌನ ಮುರಿದಿದ್ದಾರೆ ಅಂತಲೇ ಹೇಳ್ಬೋದು. ನಿನ್ನೆ ನೈಟ್ ಒಂದು ಪೋಸ್ಟನ್ನು ಹಾಕ್ತಾರೆ. ಈ ಒಂದು ಪೋಸ್ಟಲ್ಲಿ ನನ್ನ ತಾಯಿಯ ಬಗ್ಗೆ ನೀವು ಕೆಟ್ಟದಾಗಿ ಕಮೆಂಟ್ಸನ್ನು ಮಾಡ್ತಾ ಇದ್ದೀರಾ, ಆದರೆ ನನ್ನ ತಾಯಿಯ ಬಗ್ಗೆ ನಿಮ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ, ನನ್ನ ತಾಯಿ ಪಟ್ಟಂತಹ ಕಷ್ಟಗಳು ನಿಮ್ಗೆ ಯಾರಿಗೂ ಗೊತ್ತಿಲ್ಲ, ಆಕೆಯ ಕಷ್ಟ ನನಗೆ ಮಾತ್ರ ಗೊತ್ತು, ಆಕೆ ನನಗೆ ತಾಯಿ ಮಾತ್ರ ಅಲ್ಲ ನನ್ನ ತಂದೆಯೂ ಕೂಡ ಹೌದು, ಹಾಗೆ ನನ್ನ ಶಕ್ತಿ ನನ್ನ ಸ್ಫೂರ್ತಿ ಎಲ್ಲವೂ ಕೂಡ ಆಕೆನೇ. ನನ್ನ ತಾಯಿಯ ಬಗ್ಗೆ ಯಾರೂ ಕೂಡ ಮಾತನಾಡಬೇಡಿ, ನನ್ನ ತಾಯಿಯ ಬಗ್ಗೆ ನಿಮ್ಗೆ ಯಾರಿಗೂ ಕೂಡ ಸರಿಯಾದಂತಹ ಒಂದು ಚಿತ್ರಣ ನಿಮಗೆ ಗೊತ್ತಿಲ್ಲದೆ ಮಾತನಾಡೋದು ತಪ್ಪಾಗುತ್ತೆ. ನಾನು ಕೂಡ ಟೀನೇಜರು, ಇನ್ನೂ ಕೂಡ ಪ್ರಪಂಚವನ್ನು ನಾನು ಅರಿತುಕೊಳ್ತಾ ಇದ್ದೇನೆ. ಆದರೆ ಇಂತಹ ಸಂದರ್ಭದಲ್ಲಿ ನನ್ನ ತಾಯಿಯ ಬಗ್ಗೆ ನೀವೆಲ್ಲರೂ ಕೂಡ ಮಾಡ್ತಿರುವಂತಹ ಕೆಟ್ಟ ಕೆಟ್ಟ ಪೋಸ್ಟ್ಗಳು, ಕೆಟ್ಟ ಕೆಟ್ಟ ಕಾಮೆಂಟ್ಸ್ಗಳು ಏನಿದೆ ಅದು ನನ್ನ ಮನಸ್ಸಿನ ಮೇಲೂ ಕೂಡ ಒಂದು ರೀತಿಯಲ್ಲಿ ಘಾಸಿಯನ್ನು ಉಂಟು ಮಾಡಿದೆ. ಇದ್ರ ಜೊತೆಗೆ ಏನು ಅಂತ ಹೇಳಿದ್ರೆ ನನ್ನ ತಾಯಿಯ ಬಗ್ಗೆ, ನನ್ನ ತಾಯಿ ಪಟ್ಟಂತಹ ಕಷ್ಟಗಳು, ಕಷ್ಟದ ರಾತ್ರಿಗಳು ನನಗೆ ಮಾತ್ರ ಗೊತ್ತು. ನನ್ನ ತಾಯಿ ಸ್ವಂತ ಖರ್ಚಿನಲ್ಲಿ ನನ್ನ ಈ ಮಟ್ಟಕ್ಕೆ ಬೆಳೆಸಿದ್ದಾರೆ. ಹಾಗೆ ನನ್ನ ತಾಯಿ ಯಾರಿಗೂ ಕೂಡ ಅಂದರೆ ಆಕೆಗೆ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಬೇರೆಯವರಿಗೆ ಮಾಡಿದ್ದೇ ಹೆಚ್ಚು ಅಂತ ಹೇಳಿ ಸುದೀರ್ಘವಾಗಿ ಒಂದು ಪೋಸ್ಟನ್ನು ಹಾಕಿರುವಂಥದ್ದು ಖುಷಿ ಗೌಡ. ಇದರಲ್ಲೇ ಗೊತ್ತಾಗುತ್ತೆ ಅಂದರೆ ತಾಯಿ ಏನೇ ತಪ್ಪು ಮಾಡಿದರೂ ಕೂಡ ನನ್ನ ತಾಯಿಯೇ ಹೊರತು ಆಕೆಯ ಸ್ಥಾನವನ್ನು ಯಾರಿಗೂ ಕೂಡ ತುಂಬಲಿಕ್ಕೆ ಸಾಧ್ಯ ಆಗೋದಿಲ್ಲ. ದಯವಿಟ್ಟು ಈ ರೀತಿಯ ಕೆಟ್ಟ ಕೆಟ್ಟ ಪೋಸ್ಟ್ಗಳನ್ನ ನನ್ನ ತಾಯಿಯ ಮೇಲೆ ಮಾಡಬೇಡಿ ಅಂತ ಹೇಳಿ ಸೋಷಿಯಲ್ ಮೀಡಿಯಾ ಮೂಲಕ ಎಲ್ಲರಿಗೂ ಕೂಡ ಒಂದು ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಪ್ರಣೋತ್, ಥ್ಯಾಂಕ್ ಯು ಸುಷ್ಮಿತಾ ಮಾಹಿತಿಗೆ.